ಯಾರಿಗೆಲ್ಲ ಜಮಾ ಆಗಿಲ್ಲ ಅವ್ರು ಬರ್ದು ಹಾಕ್ರಿ, ನಾನು ವಾಟ್ಸಪ್ಪಿಗೆ ಬರ್ದು ಹಾಕ್ರಿ ನಿಮ್ಮ ಹೆಸರುಗಳು ಬರೆದು ನಾನು ವೈಯಕ್ತಿಕ ವಾಟ್ಸಪ್ಪಿಗೆ ಹಾಕ್ರಿ, ಇಲ್ಕಂದ್ರೆ ಗ್ರೂಪಿಗೆ ಹಾಕ್ರಿ. ಅವ್ರ ನಿಮ್ಮ ಹೆಸರು ಕೊಡ್ತೀನಿ. ಇವತ್ತು ಜಮಾ ಆದವ್ರು ಮಾತ್ರ 600 ರೂಪಾಯಿ ಇವತ್ತು ಕೊಡೇಬೇಕು, ಫೋನ್ಪೇ ಮಾಡಿ. ಎಲ್ಲ ಆಶೆಗಳು ಭುವನೇಶ್ವರಿ ಮೇಡಮ್ ಅವರು ನಿಮ್ಮದು SBI ಅಕೌಂಟಿಗೆ ಜಮಾ ಆಗ್ಯದತ್ ನೋಡಿರಿ 5600 ರೂಪಾಯಿ ನಿಮ್ಮದು ಈ ರೆಗ್ಯುಲರ್ ಬರೋ ಪೇಮೆಂಟ್ಗಿಲ್ಲತ್ತ ಎಲ್ಲರದು SBI ಅಕೌಂಟಿಗೆ ಜಮಾ ಆಗ್ಯದತ್ತ. SBI ಅಕೌಂಟ್ ಚೆಕ್ ಮಾಡ್ಕೋರಿ. ಮತ್ತು ಇದು 600 ರೂಪಾಯಿ ಕೊಡ್ಬೇಕತ್ತ ನೋಡಿ. ಎಲ್ಲ ಆಶೆಗಳು 600 ರೂಪಾಯಿ ಕೊಡ್ಬೇಕಂತ TH ಸರ್ ಹೇಳ್ಯಾರತ್ತ ಅವ್ರಿಗೆ. ಮತ್ತು ಎಲ್ಲರೂ ಜಮಾ ಮಾಡಿರಿ, 600 ರೂಪಾಯಿ ಕೊಡೋದದ. ಇದು 5600 600 ರೂಪಾಯಿ TH ಸರ್ ಕೊಡೋದತ್ತ. ಭುವನೇಶ್ವರಿ ಮೇಡಮ್ ಅವರು ನಾನು ಕಾಲ್ ಮಾಡಿ ಹೇಳಿದ್ದಾರೆ. ಎಲ್ಲರೂ SBI ಅಕೌಂಟ್ ಚೆಕ್ ಮಾಡಿಕೊಂಡು ನೋಡ್ರಿ, ಎಲ್ಲರೂ 600 ರೂಪಾಯಿ ಕೊಡ್ರಿ. ದುಡ್ಕೇಡ್ ಸಬ್ ಸೆಂಟರ್ದೊಳಗೆ ಲೈಲಾಂದು ಒಬ್ಬಕ್ಕಿಂದ ಅಮೌಂಟ್ ಬಂದದ 600 ರೂಪಾಯಿ. ಇನ್ನೂ ಉಳ್ದನವ್ರು ಯಾಕೆ ಹಾಕಿಲ್ಲ? ಯಾಕ್ರಿ ಅಮೌಂಟ್ ಕೇಳಕತ್ತಾರ? ಹಾಕೇ ಇಲ್ಲ ನೀವು? ಲೈಲಾ ಒಬ್ಬಾಕಿನ ಹಾಕ್ಯಾಳ, ಬೇಗ ಹಾಕ್ರಲ್ಲ.